ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮದುವೆಯಾದ ನಂತರ ಹುಡುಗಿಯರು ದಪ್ಪವಾಗಿ ಗುಂಡಾಗಿ ಬೆಳೆಯಲು ಕಾರಣವೇನು? ಮದುವೆಯಾದ ಮೇಲೆ ಹುಡುಗಿಯರು ದಪ್ಪಗಾಗುವುದು ಅಥವಾ ತೂಕ ಹೆಚ್ಚಿಸಿಕೊಳ್ಳುವುದು ಕೇವಲ ನಮ್ಮ ಬೆಂಗಳೂರಿನಲ್ಲಿ ಮಾತ್ರವಲ್ಲ, ಜಗತ್ತಿನಾದ್ಯಂತ ಕಂಡುಬರುವ ಒಂದು ಸಾಮಾನ್ಯ ಬದಲಾವಣೆ. ಇದಕ್ಕೆ ಕೇವಲ ಜಾಸ್ತಿ ಊಟ ಮಾಡುವುದು ಮಾತ್ರ ಕಾರಣವಲ್ಲ. ಇದರ ಹಿಂದೆ ಹಾರ್ಮೋನುಗಳು, ಜೀವನ ಶೈಲಿ ಮತ್ತು ಮಾನಸಿಕ ಬದಲಾವಣೆಗಳ ದೊಡ್ಡ ಪಟ್ಟಿಯೇ ಇದೆ. ಮದುವೆಯ ನಂತರ ಹೆಣ್ಣು ಮಕ್ಕಳು ದಪ್ಪಗಾಗಲು ಪ್ರಮುಖ ಕಾರಣಗಳನ್ನು ಈ ಕೆಳಗಿನಂತೆ ವಿವರಿಸಬಹುದು. 1. ಹಾರ್ಮೋನುಗಳ ಬದಲಾವಣೆ, ಹಾರ್ಮೋನಲ್ ಚೇಂಜಸ್. ಮದುವೆಯ ನಂತರದ ದೈಹಿಕ ಸಂಬಂಧಗಳು ಮತ್ತು ಗರ್ಭನಿರೋಧಕ ಮಾತ್ರೆಗಳ ಬಳಕೆ ಒಂದೊಮ್ಮೆ ಬಳಸುತ್ತಿದ್ದರೆ ದೇಹದಲ್ಲಿ ಹಾರ್ಮೋನುಗಳ ಏರುಪೇರಿಗೆ ಕಾರಣವಾಗಬಹುದು. ಈ ಹಾರ್ಮೋನುಗಳ ಬದಲಾವಣೆಯು ದೇಹದಲ್ಲಿ ಕೊಬ್ಬು ಶೇಖರಣೆಯಾಗಲು ಮತ್ತು ಹಸಿವು ಹೆಚ್ಚಾಗಲು ಪ್ರೇರೇಪಿಸುತ್ತದೆ. 2. ಆಹಾರ ಪದ್ಧತಿಯಲ್ಲಿನ ಬದಲಾವಣೆ. ಮದುವೆಗೆ ಮೊದಲು ಹುಡುಗಿಯರು ಫಿಟ್ ಆಗಿರಲು ಡಯಟ್ ಮಾಡುವುದುಂಟು. ಆದರೆ ಮದುವೆಯ ನಂತರ ಹನಿಮೂನ್, ಸಂಬಂಧಿಕರ ಮನೆಗೆ ಔತಣಕೂಟ, ಹೊಸ ರೆಸ್ಟೋರೆಂಟ್ಗಳಿಗೆ ಭೇಟಿ ನೀಡುವುದು ಹೆಚ್ಚಾಗುತ್ತದೆ. ಹೆಚ್ಚಿನ ಕ್ಯಾಲರಿ, ಹೊಸ ಸಂಸಾರದಲ್ಲಿ ರುಚಿಕರವಾದ ಅಡುಗೆ, ಸಿಹಿ ಪದಾರ್ಥಗಳು ಮತ್ತು ಎಣ್ಣೆ ಪದಾರ್ಥಗಳ ಸೇವನೆ ಹೆಚ್ಚಾಗುತ್ತದೆ. ಜೊತೆಯಲ್ಲಿ ಕುಳಿತು ಉಣ್ಣುವಾಗ, ಗಂಡನ ಜೊತೆ ಕೂತು ಊಟ ಮಾಡುವಾಗ ಹರಟೆ ಹೊಡೆಯುತ್ತಾ ತಮಗರಿವಿಲ್ಲದಂತೆ ಹೆಚ್ಚು ಊಟ ಮಾಡುತ್ತಾರೆ. 3. ಮೆಟಬಾಲಿಸಂ ದರ ಕುಸಿಯುವುದು, ಸ್ಲೋ ಮೆಟಬಾಲಿಸಂ. ಸಾಮಾನ್ಯವಾಗಿ ಭಾರತೀಯ ಹುಡುಗಿಯರು 24ರಿಂದ 28 ವರ್ಷದ ಆಸುಪಾಸಿನಲ್ಲಿ ಮದುವೆಯಾಗುತ್ತಾರೆ. ಈ ವಯಸ್ಸಿನಲ್ಲಿ ನೈಸರ್ಗಿಕವಾಗಿಯೇ ದೇಹದ ಮೆಟಬಾಲಿಸಂ ಅಥವಾ ಜೀರ್ಣಕ್ರಿಯೆಯ ವೇಗ ಸ್ವಲ್ಪ ಕಡಿಮೆಯಾಗಲು ಶುರುವಾಗುತ್ತಿದೆ. ಈ ಹಂತದಲ್ಲಿ ಆಹಾರದ ಮೇಲೆ ನಿಯಂತ್ರಣವಿಲ್ಲದಿದ್ದರೆ ತೂಕ ಬೇಗ ಹೆಚ್ಚಾಗುತ್ತದೆ. 4. ಒತ್ತಡ ಮತ್ತು ನಿದ್ದೆಯ ಕೊರತೆ. ಹೊಸ ಮನೆ, ಹೊಸ ಪರಿಸರ, ಹೊಸ ಮನುಷ್ಯರು ಇವೆಲ್ಲವನ್ನೂ ನಿಭಾಯಿಸುವಾಗ ಮಾನಸಿಕ ಒತ್ತಡ ಉಂಟಾಗುವುದು ಸಹಜ. ಕಾರ್ಟಿಸಾಲ್. ಒತ್ತಡ ಹೆಚ್ಚಾದಾಗ ದೇಹದಲ್ಲಿ ಕಾರ್ಟಿಸಾಲ್ ಎಂಬ ಹಾರ್ಮೋನು ಬಿಡುಗಡೆಯಾಗುತ್ತದೆ. ಇದು ಹಸಿವನ್ನು ಹೆಚ್ಚಿಸಿ ಸೊಂಟದ ಸುತ್ತ ಕೊಬ್ಬು ಬೆಳೆಯಲು ಕಾರಣವಾಗುತ್ತದೆ. ನಿದ್ದೆಯ ಸಮಯ ಬದಲಾಗುವುದು ಕೂಡ ತೂಕ ಹೆಚ್ಚಳಕ್ಕೆ ನೇರ ಸಂಬಂಧ ಹೊಂದಿದೆ. 5. ದೈಹಿಕ ಚಟುವಟಿಕೆಯ ಕೊರತೆ. ಮದುವೆಗೆ ಮೊದಲು ಜಿಮ್ ಅಥವಾ ಯೋಗಕ್ಕೆ ಹೋಗುತ್ತಿದ್ದವರು ಮದುವೆಯ ನಂತರ ಸಂಸಾರದ ಜವಾಬ್ದಾರಿಗಳಲ್ಲಿ ಸಿಲುಕಿ ವ್ಯಾಯಾಮವನ್ನು ಮರೆತು ಬಿಡುತ್ತಾರೆ. ಕೆಲಸಕ್ಕೆ ಹೋಗುವ ಮಹಿಳೆಯರಾದರೆ ಆಫೀಸ್ ಮತ್ತು ಮನೆ ಎರಡನ್ನೂ ನಿಭಾಯಿಸುವ ಗಡಿಬಿಡಿಯಲ್ಲಿ ತಮ್ಮ ದೈಹಿಕ ಆರೋಗ್ಯಕ್ಕೆ ಸಮಯ ನೀಡಲು ಸಾಧ್ಯವಾಗುವುದಿಲ್ಲ. 4. ಕಂಫರ್ಟ್ ಝೋನ್. ಇದು ಒಂದು ಮಾನಸಿಕ ಕಾರಣ. ಮದುವೆಗೆ ಮೊದಲು ನಾನು ಸುಂದರವಾಗಿ ಕಾಣಬೇಕು, ಆಗಲೇ ಮದುವೆ ನಿಶ್ಚಯವಾಗುವುದು ಎಂಬ ಒಂದು ಗುರಿ ಇರುತ್ತದೆ. ಮದುವೆಯಾಗಿ ನೆಲೆ ಸೆಟಲ್ ಆದ ಮೇಲೆ ಒಂದು ರೀತಿಯ ಸುರಕ್ಷಿತ ಭಾವನೆ ಅಥವಾ ಕಂಪ್ಲೇಸೆನ್ಸಿ ಬರುತ್ತದೆ. ತನ್ನನ್ನು ಮೆಚ್ಚುವ ವ್ಯಕ್ತಿ ಸಿಕ್ಕಾಯಿತು ಎಂಬ ನೆಮ್ಮದಿಯಿಂದ ತಮ್ಮ ಫಿಟ್ನೆಸ್ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸಬಹುದು. 7. ಪ್ರೆಗ್ನೆನ್ಸಿ ಅಥವಾ ಗರ್ಭಧಾರಣೆ. ಮದುವೆಯಾದ 1-2 ವರ್ಷಗಳಲ್ಲಿ ಗರ್ಭಧಾರಣೆಯಾದರೆ ಅದು ದೈಹಿಕವಾಗಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಗರ್ಭಾವಸ್ಥೆಯ ಸಮಯದಲ್ಲಿ ಮತ್ತು ಹೆರಿಗೆಯ ನಂತರ ಮಗುವಿನ ಆರೈಕೆಯಲ್ಲಿ ತೊಡಗಿದಾಗ ತಾಯಿ ತನ್ನ ತೂಕದ ಬಗ್ಗೆ ಗಮನಹರಿಸುವುದು ಕಷ್ಟವಾಗುತ್ತದೆ. ಇದನ್ನು ತಡೆಯುವುದು ಹೇಗೆ? ಹೌ ಟು ಮ್ಯಾನೇಜ್? ತೂಕ ಹೆಚ್ಚಾಗುವುದು ಕೇವಲ ಅಂದದ ವಿಷಯವಲ್ಲ, ಇದು ಆರೋಗ್ಯದ ವಿಷಯವೂ ಹೌದು. ಮದುವೆಯ ನಂತರವೂ ಆರೋಗ್ಯವಾಗಿರಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಬಹುದು. ಪೋರ್ಷನ್ ಕಂಟ್ರೋಲ್. ಎಲ್ಲವನ್ನೂ ತಿನ್ನಿ, ಆದರೆ ಮಿತವಾಗಿರಲಿ. ಗಂಡನ ತಟ್ಟೆಗೆ ಹಾಕಿದಷ್ಟು ಅನ್ನವನ್ನು ನೀವು ಹಾಕಿಕೊಳ್ಳಬೇಡಿ. ಜೊತೆಯಲ್ಲಿ ವ್ಯಾಯಾಮ ಮಾಡಿ. ಗಂಡ ಹೆಂಡತಿ ಇಬ್ಬರೂ ಸೇರಿ ವಾಕಿಂಗ್ ಹೋಗುವುದು ಅಥವಾ ಜಿಮ್ಗೆ ಹೋಗುವುದು ಉತ್ತಮ ಅಭ್ಯಾಸ. ಇದು ಸಂಬಂಧವನ್ನು ಗಟ್ಟಿ ಮಾಡುತ್ತದೆ. ಹೆಚ್ಚು ನೀರು ಕುಡಿಯಿರಿ. ದಿನಕ್ಕೆ ಕನಿಷ್ಠ 3ರಿಂದ 4 ಲೀಟರ್ ನೀರು ಕುಡಿಯುವುದರಿಂದ ವಿಷಾಂಶಗಳು ಹೊರಹೋಗುತ್ತವೆ. ರಾತ್ರಿ ಊಟ ಲಘುವಾಗಿರಲಿ. ಮದುವೆ ಸಮಾರಂಭಗಳಲ್ಲಿ ಸಿಗುವ ಭರ್ಜರಿ ಊಟದ ಬದಲು ಮನೆಯಲ್ಲಿದ್ದಾಗ ರಾತ್ರಿ ವೇಳೆ ಹಲುಗವಾದ ಆಹಾರ ಸೇವಿಸಿ. ಮದುವೆ ಎಂಬುದು ಜೀವನದ ಹೊಸ ಅಧ್ಯಾಯ. ಈ ಹೊಸ ಪಯಣದಲ್ಲಿ ಸಂತೋಷದ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ಸ್ವಲ್ಪ ಶಿಸ್ತು ಮತ್ತು ಸರಿಯಾದ ಆಹಾರ ಪದ್ಧತಿ ಇದ್ದರೆ ಮದುವೆಯ ನಂತರವೂ ಫಿಟ್ ಆಗಿರಲು ಸಾಧ್ಯವಿದೆ.